Watch India's largest kids library only on Jio Hotstar. Download the app now. ಬದ್ಲು ನೀನ್ ಗಿಫ್ಟ್ ಆಗಿ ಕೊಟ್ರೆ ಈ ಮೊಬೈಲ್ ನಂಗೆ ತುಂಬಾ ಇಷ್ಟ ಆಗ್ತಿದೆ ಕಣೋ. ಥ್ಯಾಂಕ್ ಯು ವೆರಿ ಮಚ್. ಬಾರೋ, ಇದೇ ಖುಷಿಲಿ ಇಬ್ಬರು ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಓಹೋ ನೈಸ್, ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಬಹಳ ಸಖತ್ತಾಗಿದೆ ಕಣೋ. ಜೈ ಹೋ. ಅರೆ ನೋಡು, ನಾ ತೆಗ್ದಿದ್ ಸೆಲ್ಫಿ ಎಷ್ಟು ಕ್ವಾಲಿಟಿ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನಡಿಯೋ ಹೊರಗಡೆ ಹೋಗಿ ಇನ್ನೂ ಸ್ವಲ್ಪ ಸೆಲ್ಫಿ ತಗೊಂಡ್ಬರೋಣ. ಬಾಕ್ಸರಣ ಬನ್ನಿ ಅಣ್ಣ, ನನ್ನ ಹೊಸ ಮೊಬೈಲ್ ಇಂದ ನಾವೆಲ್ಲರೂ ಸೆಲ್ಫಿ ತಗೊಂಡ್ಬಿಡೋಣ. ಅರೆ ಆಮೇಲೆ ತಗೋ, ನಾನೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಯ್ಯೋ ಬಾಕ್ಸರಣ್ಣ, ಪ್ರಾಕ್ಟೀಸು ಅದು ಅದೆಲ್ಲ ನಡೀತಾನೆ ಇರುತ್ತಣ್ಣ. ಮೊದ್ಲು ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಓಕೆ ಅಣ್ಣ ಪ್ಲೀಸ್. ಆದ್ರೆ ನೀನ್ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೀಯ ಅಂದ್ರೆ ಬಾ ಸೆಲ್ಫಿ ತಗೊಂಡೇ ಬಿಡೋಣ. ಆದ್ರೆ ನಿನ್ ಕ್ಯಾಮ್ರಾದು ಆಂಗಲ್ ಸರಿ ಇಲ್ಲ. ನಾನು ಸರಿಯಾದ ಆಂಗಲ್ ಹೇಳ್ತೀನಿ ಇರು. ತಗೋ. ಮೋಟು ಬಿಡು, ಬಿಡು ಮೋಟು, ನನ್ನನ್ನ ಯಾಕೆ ಕೇಳ್ಕೊಂಡೆ ಮೇಲೆ ಮೋಟು. ಬಾಕ್ಸರಣ್ಣ ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ, ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಸೆಲ್ಫಿ. ಬನ್ನಿ. ಅರೆ ನೀನು ಪಂಚ್ ಹೊಡಿಸ್ಕೊಂಡು ಗಾಳಿಲಿ ತೇಲ್ತಾ ಇದೀಯಾ, ಅಂದ್ರೂ ನಿನಗೆ ಸೆಲ್ಫಿ ಹುಚ್ಚಾ? ನೀನು ಏನಾರು ಹುಚ್ಚಿಡ್ದಿದ್ಯಾ ಹೆಂಗೆ? ಅರೆ ಬಾಕ್ಸರಣ್ಣ, ನೀನು ನನ್ಗೂ ಪತ್ಲಗೂ ಪಂಚು ಹೊಡೆದು ಆಕಾಶಕ್ಕೆ ಕಳಿಸ್ತಾನೆ ಇರ್ತೀಯ, ಅದು ಗೊತ್ತು. ಆದ್ರೆ ನಿನ್ಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ಡೋಂಟ್ ವರಿ ಅಣ್ಣ, ನನಗೆ ಸೇಫ್ ಆಗಿ ಲ್ಯಾಂಡ್ ಮಾಡಿಸ್ತೀನಿ. ಓಕೆ, ಮೊದ್ಲು ಹಾಡ್ತಾ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಅರೆ ನಿನ್ ಸೆಲ್ಫಿ ಬಿಡು, ನಾನು ಕೆಳಗೆ ಹೋಗ್ಬೇಕಾಗಿದೆ. ಬಾಕ್ಸರಣ್ಣ ನಡೀರಿ, ಈ ಕೆಳಗಡೆ ಲ್ಯಾಂಡ್ ಆಗ್ತಾ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಬನ್ನಿ. ಬಾಕ್ಸರಣ್ಣ ಸ್ವಲ್ಪ ಹತ್ತಿರ ಬರ್ತೀರಾ? ಈ ತರ ಲೊಕೇಶನ್, ಈ ಪರ್ಫೆಕ್ಟ್ ಆಂಗಲ್ ಮತ್ತೆ ಸಿಗಲ್ಲ ಅಣ್ಣ. ಇಲ್ಲ ಅಯ್ಯೋ. ಅಣ್ಣ ಇಲ್ಲಿ ನೋಡಿ, ನನ್ನ ಹೊಸ ಮೊಬೈಲು. ಪತ್ಲು ನನ್ ಗಿಫ್ಟ್ ಕೊಡಿಸ್ತಾ. ಏನಪ್ಪಾ ಮೋಟು, ಬಹಳ ಕಾಸ್ಟ್ಲಿ ಇದ್ದಂಗ ಐತಿ. ಬಾರಣ, ಇದೇ ಖುಷಿಲಿ ಗರಂ ಸಮೋಸ ಕೊಟ್ಬಿಡೋಣ. ಅದಕ್ ಮುಂಚೆ ನಿನ್ನ ಹತ್ರ ಒಂದ್ ಸೆಲ್ಫಿ ತಗೊಂಡ್ಬಿಡ್ತೀನಿ ನಾನು. ಅದೇ ವ್ಯಾಪಾರ ಆಗೋ ಸಮಯಪ್ಪ, ಗಿರಾಕಿಗಳು ಬಂದ್ ಕುಂತಾರ. ನೀನು ಬಂದ್ ಕುಂದ್ರ ಆಮೇಲೆ ನಾವು ಸೆಲ್ಫಿ ತಗೊಳ್ಳೋಣ. ಅರೆ ಸಮೋಸ ಇಲ್ಲ ದಿನ ಮಾಡ್ತಾನೆ ಇರ್ತೀಯಣ್ಣ. ಬಾರಣ, ಒಂದೇ ಒಂದ್ ಒಳ್ಳೆ ಸೆಲ್ಫಿ ತಗೊಂಡ್ಬಿಡೋಣ. ಯಾಕಂದ್ರೆ ನೀನ್ ಹಳೆ ಸ್ನೇಹಿತ ಅಣ್ಣ, ಬಹಳ ವರ್ಷಗಳಿಂದ ನನ್ ಗರಂ ಸಮೋಸ ಕೊಡ್ತಾ ಇದೆಯಾ. ನಮ್ ದೋಸ್ತಿ ನೆನಪಲ್ಲಿ ಒಂದೇ ಒಂದ್ ಸೆಲ್ಫಿ ತಗೊಂಡ್ಬಿಡೋಣ. ಓಕೆ, ನೋಡೋಣ ಸೆಲ್ಫಿ ತಗೊಂಡ್ಬಿಡೋಣ. ಹೆಂಗೆ ಟೀ ಅಣ್ಣ? ಸೀದಾ ನೋಡೋಣ, ಕ್ಯಾಮರಾ ಕಡೆ ನೋಡೋಣ. ಈ ತರ ನೋಡೋಣ, ಸ್ವಲ್ಪ ಆ ಕಡೆ ಮತ್ತೆ ಸ್ವಲ್ಪ ಲೆಫ್ಟ್ಗೆ. ಹಂಗೆ ಸ್ವಲ್ಪ ಹಿಂದೆ. ಸರಿ ಸ್ವಲ್ಪ ಹಿಂದೆ ಕೂತ್ಕೋ, ಹಂಗೆ ಕೆಳಗಡೆ ಕೂತ್ಕೋ. ಏಕ್ದಮ್ ಪರ್ಫೆಕ್ಟ್ ಅಣ್ಣ. ಅಯ್ಯೋ ಲೇ ಪತಲು, ನಿನ್ ಸ್ನೇಹಿತನ ಇಲ್ಲಿಂದ ಮೊದ್ಲ ಕರ್ಕೊಂಡು ಹೋಗ್ತೀಯ? ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ಸಮೋಸ ಕೊಡ್ತೀನಿ. ಬಾಯಿಂದ ಮತ್ತೆ ಎಲ್ಲಾ ಕಡೆಯಿಂದ ನೀರ್ ಸುರಿತಿರ್ಬೇಕು, ಹಂಗ್ ಮಾಡ್ತೀನಿ. ಹೋಗ, ತಿಳಿತೇನೆ? ಮೋಟೋರಿನ್ ಜಾಸ್ತಿ ಆಯ್ತು ಕಣ. ಸೆಲ್ಫಿ ಹುಚ್ಚು ನಿನ್ ತಲೆಯಿಂದ ಹೋಯ್ತು ತಾನೇ ಕಣ. ಈಗ ಬಾರ ಮನೆಗೆ ಹೋಗೋಣ ಬೇಗ. ಅರೆ ಪತ್ಲು, ಸೆಲ್ಫಿ ತಗೊಳೋದ್ರೆ ಎಷ್ಟು ಮಜಾ ಇದೆ ಕಣೋ. ಸಖತ್ ಮಜಾ ಸಿಗುತ್ತೆ ಕಣೋ ಸೆಲ್ಫಿಯಿಂದ. ಏ ಜಾನ್, ಸ್ಟಾಪ್. ನಿನಗೆ ಕಾನೂನು ಮೇಲಾಣೆ, ನಿಂತ್ಕೋ. ಚಿಂಗಂ ಕೈಯಿಂದ ಬಚಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಂಡು ನೀ ಎಲ್ಲಿ ಹೋಗಕ್ಕೂ ಸಾಧ್ಯ ಇಲ್ಲ. ಅರೆ ಕಳ್ಳ ಹಿಡ್ಕೊಳ್ಳಿ, ಕಳ್ಳ ಹಿಡ್ಕೊಳ್ಳಿ. ಅಯ್ಯಬ್ಬ ಜಾನ್, ನಿನಗೆ ಖಂಡಿತ ಬಿಡಲ್ಲ ಕಣೋ. ಅಯ್ಯೋ ಜಾರ್ತಾ ಇದೆ ಕಣ. ಥ್ಯಾಂಕ್ ಯು ಮೋಟು ಮಕ್ಕಳು, ಥ್ಯಾಂಕ್ ಯು. ಜಾನು ಬ್ಯಾಂಕ್ ರೂಢಿ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾನೆ. ಮೋಟೋನ ಹಿಡ್ಕೋ. ಡೋಂಟ್ ವರಿ ಚಿಕ್ಕಂ ಸರ್, ನಾನು ಈಗಲೇ ಹೋಗಿ ಜಾನ್ ಹೇಳ್ಕೊಂಬಂದು ನಿನ್ ಕಾಲ್ ಕೆಳಗಡೆ ಬಿಸಾಕ್ತೀನಿ. ಓಕೆ.
ಜಾನ್ ನಿಂತ್ಕೋ. ಚಿಂಗಂ ಸಾರು ನಿನ್ನ ಎಳ್ಕೊಂಬರೋ ಜವಾಬ್ದಾರಿ ನನ್ಗೋಯ್ಸ್ಯಾರೆ. ಕೈಗೆ ಬೇಡಿ ಹಾಕಕ್ ಮುಂಚೆ ಬಾ ನನ್ ಜೊತೆ ಸೆಲ್ಫಿ ಒಂದ್ ತಗೊಂಡ್ಬಿಡೋಣ. ಸಕ್ಕತ್ತಾಗಿದೆ ಫೋನು. ಬೇಗ ಕೂತ್ಕೋ ಬಾ. ಈಗ ಮಜಾ ಏನು ಸಿಗ್ತಾ ಇಲ್ಲ. ಬೇಗ ಬಂದು ನಮ್ಮ ಮೋಟರ್ ಬೈಕಲ್ಲಿ ಕೂತ್ಕೋ ನನ್ ಜೊತೆ. ನಾವಿಬ್ರು ಸೆಲ್ಫಿ ತಗೊಂಡ್ಬಿಡೋಣ. ಬಾರೋ. ಇನ್ನೊಂದು ಹೇಗೆ ಮೋಟು ಕೆಲವು ಸೆಲ್ಫಿನ ಭೂಮಿ ಮೇಲೆ ನಿಂತ್ಕೊಂಡು ತಗೋಬೋದಲ್ಲ. ಓಕೆ ಓಕೆ, ಯಾಕಿಲ್ಲ ಯಾಕಿಲ್ಲ. ಈಗ ನೋಡು. ಬಾಯ್ ಬಾಯ್. ಏ ಮೋಟು ಏನ್ ಮಾಡ್ಬಿಟ್ಯೋ? ಜಾನ್ನ ಎಸ್ಕೇಪ್ ಆಗ್ಬಿಟ್ಬಿಟ್ಟಿಯಲ್ಲ. ಹೋಗೋರು ಹೋದ. ನನ್ ಮೋಟರ್ ಬೈಕ್ ತಗೊಂಡು ಹೋಗ್ತಾ ಇದ್ದಾನೆ ಜಾಲೇ. ಈಗ ನಾನು ಮೋಟರ್ ಸೈಕಲ್ ಇಲ್ದೆ ರೌಂಡ್ ಹೆಂಗ ಹಾಕಲಿ? ರೌಂಡ್ ಹೊಡಿಯೋ ದಿನ ಇದ್ದಿದ್ದ ಚಿಂಗಂ ಸಾರ್. ಬನ್ನಿ ಸಾರ್, ಒಂದ್ ಸೆಲ್ಫಿ ತಗೋಬೋಣ. ಹೆಂಗಿರುತ್ತೆ ನೋಡಿ. ಜಾನ್ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಓಡೋಗ್ಬಿಟ್ಟ. ನನ್ ಮೋಟರ್ ಬೈಕ್ ತಗೊಂಡು ಓಡೋಗ್ಬಿಟ್ಟ. ಆದ್ರೆ ನೀನು ಸೆಲ್ಫಿ ತಗೊಳ್ಳೋಣ ಅಂತಿದ್ಯಾ? ಅಮ್ಮ ನಾನು ನಿನ್ ಖಂಡಿತ ಬಿಡೋದಿಲ್ಲ. ಏಯ್ ಏಯ್ ಸ್ಟಾಪ್. ಏಯ್ ಚಿಂಗಂ ಸಾರ್ ಬನ್ನಿ ಸಾರ್. ಒಂದೇ ಒಂದು ಸರ್. ಇಡಲಿ, ದೋಸೆ, ಚಟ್ನಿ, ಮಸಾಲೆ. ಅಯ್ಯಮ್ಮ ಸರ್ ಒಂದೇ ಒಂದು ಹೇಗೆ. ಅಯ್ಯ ಮಟು ನಿಲ್ಸೋ ನಿಲ್ಸೋ. ಇವೆಲ್ಲ ನನ್ನಿಂದನೇ ಕಣ ಆಗಿದ್ದು. ಈಗ ಸೆಲ್ಫಿ ಹುಟ್ಟ ದಯವಿಟ್ಟು ನಿನ್ ತಲೆಯಿಂದ ಬಿಟ್ಬಿಡು. ಈಗ ಬಾರೋ, ಮನೆಗೆ ಹೋಗೋಣ ಬಾರೋ. ಓಕೆ ಪತ್ಲು, ಓಕೆ ಕಣೋ. ನೀನ್ ಹೇಳ್ತಿದ್ದೆ ಅಂತ ಇದನ್ನೆಲ್ಲ ಬಂದ್ ಮಾಡ್ಬಿಡ್ತೀನಿ ಕಣೋ. ಆದ್ರೆ ಇವತ್ತಲ್ಲ, ನಾಳೆಯಿಂದ ಇವತ್ತು ನಾನು ಎಲ್ಲ ಜೊತೆನೂ ಸಖತ್ತಾಗಿರೋ ಸೆಲ್ಫಿ ತಗೋಬೇಕಣೋ. ಮೋಟು ಪದ್ಲು, ನಾನು ನಿಮ್ಮಿಬ್ಬರನ್ನು ಬಿಡೋದಿಲ್ಲ. ಡಾಕ್ಟ್ರಣ್ಣ, ಮೋಟು ಸೆಲ್ಫಿ ಹುಚ್ಚು ಎಲ್ರು ಪೀಕ್ಲಾಟಕ್ಕೆ ಸಿಕ್ಕಾಕ್ಸ್ಬಿಟ್ಟಿದೆ ಅಣ್ಣ. ಏನ್ ಮಾಡ್ಲಣ್ಣ, ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಪತ್ಲು, ನನ್ನ ಜೀವನಗಳೇ ಮೋಟಿಗೆ ಅಂತ ಕಾಯಿಲೆ ಏನು ಬಂದಿಲ್ಲ ಕಣಯ್ಯ. ಆದ್ರೆ ಔಷಧಿ ಕೊಟ್ಟಿದ ತಕ್ಷಣ ಸರಿ ಹೋಗುವಂತ ಕಾಯಿಲೆ ಅಲ್ಲ ಕಣಯ್ಯ. ಇದಕ್ಕೆ ಬೇರೆ ಯೋಚನೆ ಮಾಡ್ಬೇಕು ಕಣಯ್ಯ. ನನ್ನ ಹತ್ರ ಬಿಲ್ಕುಲ್ ಬ್ರಿಲಿಯಂಟ್ ಐಡಿಯಾ ಇದೆ. ಇಲ್ಲಿ ನೋಡಿ, ಸೆಲ್ಫಿ ಕಾಂಪಿಟೇಷನ್. ಯಾರ ಸೆಲ್ಫಿ ತುಂಬಾ ಚೆನ್ನಾಗಿರುತ್ತೋ ಅವ್ರಿಗೆ ಬಹುಮಾನ ಸಿಗುತ್ತೆ. ನಾವೇನಾದ್ರೂ ಮೋಟೋನ ಈ ಕಾಂಪಿಟೇಷನ್ ಕಳ್ಸಿದ್ರೆ ಅವನು ಡೆಫಿನೆಟ್ ಆಗಿ ಸೋಲ್ತಾನೆ. ಯಾಕಂದ್ರೆ ನೀವೆಲ್ಲ ಹೇಳಕ್ ಕೇಳಿದ್ರೆ ಅವಂದು ಒಂದು ಸೆಲ್ಫಿನ ಅಂತ ಅನ್ಸುತ್ತೆ. ಕೆಲವರು ಬಿದ್ದು ಬಿಟ್ಟಿದ್ದಾರೆ, ಕೆಲವರು ಕಡಾಯಿನಲ್ಲಿ ತೇಲ್ತಾ ಇದ್ದಾರೆ, ಇನ್ನು ಕೆಲವರು ಓಡ್ತಾ ಇದ್ದಾರೆ. ಅವನು ಯಾವುದೇ ಫೋಟೋನು ಕ್ಲಿಯರ್ ಆಗಿ ಬಂದಿರೋದಿಲ್ಲ. ಅವನು ಸ್ವಲ್ಪ ದಿನ ದುಃಖದಲ್ಲಿರ್ಬೋದು ಅಷ್ಟೇ, ಆದ್ರೆ ಸೆಲ್ಫಿ ತೆಗೋದನ್ನ ಬಿಟ್ಬಿಡ್ತಾನೆ. ಅಯ್ಯೊಬ್ಬ ಗಸಿಟರಾಮ್. ನನಗಂತೂ ಗಸಿಟರಾಮ್ ಮಾತಿನಲ್ಲಿ ನಂಬಿಕೆ ಬರ್ತಾ ಇದೆ. ನೀವೆಲ್ಲ ಹೀಗೆ ಹೇಳ್ತಿದ ಮೇಲೆ ನಾನು ಓಕೆನೆ. ಆದ್ರೆ ನಮ್ಮ ಮೋಟು ಮನ್ಸು ಬಹಳ ಕೋಮಲವಾಗಿರೋ ಮನ್ಸು. ಅಯ್ಯೋ ಪತ್ಲು, ಕೋಮಲವಾಗಿರೋ ಮನಸ್ಸನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಕಸರೆ ಔಷಧಿನೂ ಕುಡಿಸ್ಬೇಕಾಗುತ್ತೆ ಕಣಯ್ಯ. ಸರಿ ಹೋಗುತ್ತೆ ಕಣಯ್ಯ. ಅರೆ ನಡೀರಿ, ಎಲ್ಲಾರು ಮೋಟೋ ಹತ್ರ ಹೋಗೋಣ. ಒಂದು ಹಿಂಗೆ ಓ ಮೋಟು, ನನ್ನ ಜೀವದ್ಗಳಯ್ಯ, ಒಂದು ದೊಡ್ಡ ಸೆಲ್ಫಿ ಕಾಂಪಿಟೇಷನ್ ನಡೀತಾ ಇದೆ ಕಣಯ್ಯ. ನೀನು ಈಗ ಸಕ್ಕತ್ತಾಗಿ ಸೆಲ್ಫಿ ತೆಗಿತಾ ಇರ್ತೀಯಲ್ಲ, ನಡಿಯಯ್ಯ, ಅದ್ರಲ್ಲಿ ಕಾಂಪೀಟ್ ಮಾಡಿವಂತೆ ನೀನು. ನೀನೇ ಗೆಲ್ಬಹುದು ಕಣಯ್ಯ. ಜೈ ಹೋ. ಸೆಲ್ಫಿ ಕಾಂಪಿಟೇಷನ್ ಅಲ್ಲಿ ಗೆಲ್ಲದಂತೂ ನಾನೇ. ಅಯ್ಯೋ ಮೋಟು ಪತ್ಲು, ನನ್ನ ಗೆಳೆಯರ, ನನ್ಗನ್ಸುತ್ತೆ ಜಡ್ದಿಗೆ ನೀವು ತೆಗ್ದಿರೋ ಸೆಲ್ಫಿ ಇಷ್ಟ ಇಲ್ಲ ಅಂತ ಕಣಯ್ಯ. ನಾವು ಜಡ್ಜ್ಗಳು ಎಲ್ಲ ಸೇರಿ ಸೆಲ್ಫಿ ಎಲ್ಲಾರನ್ನು ಸರಿಯಾಗಿ ಚೆಕ್ ಮಾಡಿದೀವಿ. ಪ್ರತಿಯೊಂದು ಸೆಲ್ಫಿನೂ ತುಂಬಾ ಚೆನ್ನಾಗಿದೆ. ಯಾವ ಸೆಲ್ಫಿ ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ ಅದಕ್ಕೆ ಫಸ್ಟ್ ಪ್ರೈಸ್ ಸಿಗುತ್ತೆ. ಅದು ಯಾರ್ದು ಅಂದ್ರೆ ಮೋಟೋ. ಜೈ ಹೋ, ಜೈ ಹೋ. ನಾನ್ ಗೆದ್ಬಿಟ್ಟೆ, ನಾನ್ ಗೆದ್ಬಿಟ್ಟೆ, ನಾನ್ ಗೆದ್ಬಿಟ್ಟೆ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ.
ಎಲ್ಲಾರ ಸೆಲ್ಫಿನೂ ತುಂಬಾ ಚೆನ್ನಾಗಿದೆ, ಆದ್ರೆ ಎಲ್ಲ ಸೆಲ್ಫಿನೂ ಒಂದೇ ತರ ಇದೆ. ಒಂದು ಪಾರ್ಕ್ ಅಲ್ಲಿ ಇದೆ, ಒಬ್ರು ನಗ್ತಾ ಇರೋದೊಂದು ಸೆಲ್ಫಿ ಇದೆ. ದಟ್ಸ್ ನಾಟ್ ಎ ರಿಯಲ್ ಥಿಂಗ್. ಸ್ವಲ್ಪ ಯೋಚನೆ ಮಾಡುವಂತ ವಿಷಯಗಳು ಮೋಟು ಸೆಲ್ಫಿನಲ್ಲಿದೆ. ಟೈಮಿಂಗ್ ಅಲ್ಲಿ ಅವ್ರು ಸೆಲ್ಫಿ ತೆಗೆದಿದ್ದಾರೆ. ಔಟ್ ಆಫ್ ದ ಬಾಕ್ಸ್ ಏರಿಯಾ. ಬ್ರಿಲಿಯಂಟ್. ನೀವು ನಮ್ಗೆಲ್ಲರಿಗೂ ಇಷ್ಟು ಒಳ್ಳೆ ಸೆಲ್ಫಿ ತಗೊಳ್ಳೋ ಐಡಿಯಾ ಏನ್ ಹೇಳಿ? ಇದನ್ನೆಲ್ಲ ಹೇಗ್ ಮಾಡಿದ್ರಿ? ಅಲ್ಲ, ಈಗ ನನಗೆ ನಾನೇ ಹೇಗೆ ಹೇಳ್ಕೊಳ್ಳಿ ಹೇಳಿ? ನೀವು ಇಷ್ಟಪಟ್ಟಿದ್ದೀರಲ್ಲ ಅಷ್ಟೇ ಸಾಕು ಬಿಡಿ. ಹಾಗೋ ಒಂದು ತೆಗೆದೇ ಬಿಡಿ ಸರ್. ಇದ್ರ ಜೊತೆಗೆ ಮೋಟು ಅವ್ರಿಗೆ ಬೆಸ್ಟ್ ಸೆಲ್ಫಿ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸರ್, ಒಂದೇ ಒಂದು ಸೆಲ್ಫಿ ತಮ್ಮ ಜೊತೆ ಸರ್. ನಾನು ನೆನಪಲ್ಲಿ ಇಟ್ಕೊಳ್ಳೋಂಥ ಫೋಟೋ ಆಗ್ಬಿಡುತ್ತೆ ಸರ್. ಪ್ಲೀಸ್ ಸರ್. ಈ ಯಾಕಾಗ್ಬಾರ್ದು ಸರ್, ಸ್ವಲ್ಪ ಈ ಕಡೆ ಸರ್, ಹಂಗೆ ಸ್ವಲ್ಪ ಆ ಕಡೆ ಸರ್, ಒಂದು ಸ್ವಲ್ಪ ಹತ್ರ ಬನ್ನಿ ಸರ್. ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಸ್ಮೈಲ್, ಸೇ ಚೀಸ್. ನನಗೀಗ ಗೊತ್ತಾಯ್ತು ನೀನು ಇಷ್ಟೊಂದು ಡಿಫ್ರೆಂಟ್ ಆಗಿ ಹೇಗೆ ಸೆಲ್ಫಿ ತಗೊಂಡೆ ಅಂತ. Watch India's largest kids library only on Geo Hotstar. Download the app now.